ಸೊಸೈಟಿ ಹೇಗಿರುತ್ತೆ ಆ ರೀತಿ ಭಾಷೆ ಇರುತ್ತೆ. ಭಾಷೆ ಹೇಗಿರುತ್ತೆ ಪೊಲಿಟಿಷಿಯನ್ ಅಥವಾ ಪೊಲಿಟಿಷಿಯನ್ ಹೇಗಿರ್ತಾನೆ ಆ ರೀತಿ ಸೊಸೈಟಿ ಇರುತ್ತೆ. ಸೊಸೈಟಿ ಹೇಗಿದೆ ಲ್ಯಾಂಗ್ವೇಜ್ ಹಾಕಿಕೊಳ್ಳುವ ಬಟ್ಟೆಯಿಂದ ನಾವು ನಾನು ಗುರುತಿಸಬಲ್ಲೆ ಅಂತ ಒಬ್ಬ ನಮ್ಮ ನಾಯಕ ಮಾತಾಡ್ತಾರೆ. ಬಟ್ ಇವತ್ತಿನ ರಾಜಕೀಯ ನಾಯಕರುಗಳು ಬಳಸ್ತಿರೋ ಭಾಷೆ ನಿಮ್ಮ ದನಾನು ತಗೊಂಡು ಹೋಗ್ತಾರೆ, ನಿಮ್ಮ ತಾಳಿನ ತಗೊಂಡು ಹೋಗ್ತಾರೆ. ಎಲ್ಲಿವರೆಗೂ ನಮ್ಮ ಓಟ್ಗಳು ನಮ್ಮ ಮಾರ್ಕೊಡ್ತಾ ಇದ್ದಾರೆ, ಎಲ್ಲಿವರೆಗೂ ಓಟ್ಗಳಿಗೆ ದುಡ್ಡಿಗಾಗಿ ನಾವು ಓದ್ತಾ ಇದ್ದೀವಿ ಅಥವಾ ಧರ್ಮದ ಅಮಲಿನಲ್ಲಿ ನಾವು ಓಟ್ ಕೊಡ್ತಾ ಇದ್ದೀವಿ ಅಥವಾ ದುಡ್ಡು ತೆಗೆದುಕೊಂಡು ನಾವು ಓಟ್ ಕೊಡ್ತಾ ಇದ್ದೀವಿ, ಅಲ್ಲಿವರೆಗೂ ನಾವು ರಾಜಕೀಯ ನಾಯಕರನ್ನು ಅಕೌಂಟಬಿಲಿಟಿ ಮಾಡ್ತೀವಿ. ಭಯ ಪಡ್ತಾ ಇದ್ದಾರೆ, ಸಂಕೋಚ ಪಡ್ತಾ ಇದ್ದಾರೆ. ನನ್ನಲ್ಲಿರೋ ಈ ಸಂಪತ್ತನ್ನ ಜಗತ್ತಿಗೆ ತೋರಿಸಿ ಜನ ನನ್ನ ಬಗ್ಗೆ ಏನು ಅನ್ಕೋತಾರ. ಇತ್ತೀಚೆಗೆ ಏನಾಗ್ತಾ ಇದೆ ಅಂದ್ರೆ, ಜನಾರ್ದನ್ ರೆಡ್ಡಿ ತನ್ನ ಮಗಳಿಗಾಗಿ ಇಷ್ಟು ಸಾವಿರ ಕೋಟಿ ಖರ್ಚು ಮಾಡಿದ್ರು, ಡಿ.ಕೆ. ಶಿವಕುಮಾರ್ ತನ್ನ ಮಗಳ ಮದುವೆಗಾಗಿ ಇಷ್ಟು ಖರ್ಚು ಮಾಡಿದ್ರು, ಅಂಬಾನಿ ತನ್ನ ಮಗನಿಗಾಗಿ ಇಡೀ ಬಾಲಿವುಡ್ಡನ್ನೇ ಕರ್ಕೊಂಡು ಬೀಸ್ಬೋದು. ಬೇಸಿಕ್ ಪ್ರಿನ್ಸಿಪಲ್ಸ್ ಏನದು ಅವನ್ನೆಲ್ಲ ಫಾಲೋ ಮಾಡ್ಕೊಂಡು ಬಂದ್ಬಿಟ್ರೆ ಸಾಮಾಜಿಕ ನ್ಯಾಯ, ಎಲ್ಲರಿಗೂ ಸಮಾನವಾದ ವಿದ್ಯಾರ್ಹತೆ, ಎಲ್ಲರಿಗೂ ಸಮಾನವಾದ ಆರೋಗ್ಯದ ಸೌಲಭ್ಯ. ಗೌರ್ಮೆಂಟ್ ಸ್ಕೂಲಲ್ಲಿ ಕಲಿಯೋ ಮಗು ಒಂದು ಪ್ರೈವೇಟ್ ಸ್ಕೂಲಲ್ಲಿ ಪ್ರಥಮ ಹಂತದಲ್ಲಿ ಕಲಿಯೋ ತುಂಬಾ ಅಂತ ಸಮಾನ ಎಜುಕೇಶನ್ ಸಿಗಬೇಕು, ಸಮಾನ ಅವಕಾಶವನ್ನು ಕೊಟ್ಟರೆ ಅಂದ್ರೆ ಅವರಿಂದ ಪ್ರತಿಭೆ ಬರಲಿಲ್ಲ. ಇಲ್ಲದೆ ಹೋದ್ರೆ ಎಲ್ಲೇ ಒಬ್ಬ ಅಂಬೇಡ್ಕರ್, ಎಲ್ಲೇ ಒಬ್ಬರು ಅವನ ಜಾತಿಯವನು ಇದಾನ ಅನ್ನೋ ಕಾರಣಕ್ಕಾಗಿ ಕಣ್ಣು ಮುಚ್ಚಿ ಓಟ್ ಹಾಕೋ ಜನನೂ ಇದ್ದಾರೆ. ಅದೇ ರೀತಿ ತಮ್ಮ ಜಾತಿಯ ಕಾರಣಕ್ಕಾಗಿ ಅಧಿಕಾರಿಗಾಗಿ ಟ್ರಾನ್ಸ್ಫರ್ ಮಾಡೋದು, ಅವನ ಅಧಿಕಾರ ಕೊಡೋದು, ಕೆಲವರು ಕಪಿಮುಷ್ಟಿ ಕೊಟ್ಟು. ಇದಕ್ಕೆ ನಾವು 1984 ಅಂತ ನಾವೆಲ್ಲಿದೆ ಜಾರ್ಜ್ ಹಾರ್ವೆಲ್ ಬರ್ತಿತ್ತು. ಅವಾಗ ಹೇಳಿದ್ದಾರೆ ಅವ್ರು 100 ವರ್ಷದ ಮೊದಲೇ, ಲ್ಯಾಂಗ್ವೇಜ್ ಸೊಸೈಟಿ ಆ್ಯಂಡ್ ಪೊಲಿಟಿಕ್ಸ್ ಅಂತ. ಸೊಸೈಟಿ ಹೇಗಿರುತ್ತೆ ಆ ರೀತಿ ಭಾಷೆ ಇರುತ್ತೆ, ಭಾಷೆ ಹೇಗಿರ್ತಾನೆ ಪೊಲಿಟಿಷಿಯನ್ ಇರ್ತಾನೆ ಅಥವಾ ಪೊಲಿಟಿಷಿಯನ್ ಹೇಗಿರ್ತಾನೆ ಆ ರೀತಿ ಸೊಸೈಟಿ ಇರುತ್ತೆ. ಸೊಸೈಟಿ ಹೇಗಿದೆ ಲ್ಯಾಂಗ್ವೇಜ್ ಆಗಿರುತ್ತೆ. ಇದಕ್ಕೆ ನಾವು ಸ್ಪಷ್ಟ ಉದಾಹರಣೆಯನ್ನು ನಾವು ರಾಜ್ಯದಲ್ಲೂ ನೋಡ್ಬೋದು ಅಥವಾ ರಾಷ್ಟ್ರ ಮಟ್ಟದಲ್ಲೂ ನೋಡ್ಬೋದು. ಒಬ್ಬ ನಾಯಕ ಯಾವ ರೀತಿಯ ಮಾತನಾಡ್ತಾನೆ, ಹಾಕಿಕೊಳ್ಳುವ ಬಟ್ಟೆಯಿಂದ ನಾವು ನಾನು ಗುರುತಿಸಬಲ್ಲೆ ಅಂತ ಒಬ್ಬ ನಮ್ಮ ನಾಯಕ ಮಾತಾಡಿದರೆ ಅದು ಕೊನೆಯ ಮಟ್ಟದ ನಾಗರಿಕರು ಅದೇ ತಲುಪುತ್ತೆ. ಅಂದರೆ ಒಂದು ಹಂತದಲ್ಲಿ 70-80ರ ಹಂತದಲ್ಲಿ ದೇಶದಾಗ ನಡೀತಾ ಇದ್ದ ಸಾಮಾಜಿಕ ಕ್ರಾಂತಿ ಅಥವಾ ಬದಲಾವಣೆಗಳ ಸಂದರ್ಭದಲ್ಲಿ ಒಬ್ಬ ನಾಯಕ ಇನ್ನೊಬ್ಬ ನಾಯಕನ ಟೀಕೆ ಮಾಡಬೇಕಾದ್ರೂ ಅವ್ರು ಬಳಸುತ್ತಿರೋ ಭಾಷೆ ಅಥವಾ ಅವ್ರ ಜ್ಞಾನ ಅದನ್ನೆಲ್ಲ ನೋಡ್ತಾ ಇದ್ದರೆ ಒಂದು ರೀತಿ ಖುಷಿ ಆಗ್ತಾಯಿತ್ತು. ಬಟ್ ಇವತ್ತಿನ ರಾಜಕೀಯ ನಾಯಕರುಗಳು ಬಳಸುತ್ತಿರೋ ಭಾಷೆ ನಿಮ್ಮ ದನಾನು ತೊಗೊಂಡು ಹೋಗ್ತಾರೆ, ನಿಮ್ಮ ತಾಳಿನಕ್ಕೆ ತೊಗೊಂಡು ಹೋಗ್ತಾರೆ ಅಂತ ಹೇಳೋದು, ಅದು ಕೌಂಟ್ರ್ ಮಾಡಲಿಕ್ಕಾಗಿ ಅಪೋಸಿಷನ್ ಪಾರ್ಟಿಗಳು ಅಷ್ಟೇ ಕೆಟ್ಟದಾದ ಭಾಷೆಯನ್ನು ಬಳಸೋದು. ಇದು ನಾವು ಕರ್ನಾಟಕದಲ್ಲೂ ನೋಡ್ತಾ ಇರ್ಬೋದು. ಒಂದು SITಯನ್ನು ಸ್ಥಾಪನೆ ಮಾಡಿದರೆ SITಗೆ ಮೊದಲು ಸ್ವಾಗತ ಮಾಡೋದು, ಅದರ ನಂತರ ಧರ್ಮದ ರಾಜಕೀಯ ಹಿಡ್ಕೊಂಡು ಅಲ್ಲಿ ನಡೀತಿರೋ ಅನ್ಯಾಯನೂ ಪರಿಗಣಿಸೋದನ್ನು ಬಿಟ್ಟು ಕಾಸ್ಟ್ ರಿಲಿಜನ್ ಪೊಲಿಟಿಕ್ಸ್ ಮಾಡ್ತಾ ಹೋಗೋದು. ಇದನ್ನು ನಾವು ಎಲ್ಲ ಕಡೆಯೂ ನೋಡ್ತಾ ಇದ್ದೀವಿ. ಇದು ಪ್ರತಿ ಹಂತದ ಪ್ರತಿ ಸ್ತರದ ಸೊಸೈಟಿಗಳ ಮೇಲೆ ಪ್ರಭಾವ ಬೀರ್ತಾ ಹೋಗುತ್ತೆ. ಇದು ಕೊನೆಯ ಹಂತದವರೆಗೂ ಹೋಗಿದೆ. ಇದು ನಾವು ಗ್ರಾಮೀಣ ಮಟ್ಟದಿಂದ ಅಥವಾ ಕೊನೆಯ ವ್ಯಕ್ತಿ ಅಂತ ಏನು ಹೇಳ್ತೀವಿ ನಾವು, ಕೊನೆಯ ವ್ಯಕ್ತಿಗೆ ಅದು ತಲುಪಬೇಕಂತ ಏನು ಹೇಳ್ತೀವಿ ನ್ಯಾಯ, ಅದು ಕೊನೆಯ ವ್ಯಕ್ತಿಗೂ ಇದು ತಲುಪಿದೆ. ಈಗ ಈ ಭಾಷೆ ತಲುಪಿದೆ, ಇದು ತಲುಪಿದೆ. ಆಮೇಲೆ ಎಲ್ಲಿವರೆಗೂ ನಮ್ಮ ಓಟ್ಗಳನ್ನು ನಾವು ಮಾರ್ಕೊಳ್ತಾ ಇದ್ದೇವೆ, ಎಲ್ಲಿವನ್ನು ಓಟ್ಗಳಿಗೆ ದುಡ್ಡಿಗಾಗಿ ನಾವು ತೊಗೊಳ್ತಾ ಇದ್ದೀವಿ ಅಥವಾ ಧರ್ಮದ ಅಮಲಿನಲ್ಲಿ ನಾವು ಓಟ್ ಕೊಡ್ತಾ ಇದ್ದೀವಿ ಅಥವಾ ದುಡ್ಡು ತೆಗೆದುಕೊಂಡು ನಾವು ಓಟ್ ಕೊಡ್ತಾ ಇದ್ದೀವಿ, ಅಲ್ಲಿವರೆಗೂ ನಾವು ರಾಜಕೀಯ ನಾಯಕರನ್ನು ಅಕೌಂಟಬಿಲಿಟಿ ಮಾಡಲಿಕ್ಕಾಗೋಲ್ಲ. ಎಲ್ಲಿವರೆಗೂ ಅವ್ರು ಅಕೌಂಟಬಿಲಿಟಿ ಬರೋದಲ್ವೋ ಅವರು ಯಾರಿಗೂ ಬದ್ಧತರಿಲ್ಲ, ಬಾಧ್ಯಸ್ಥರಾಗಿರೋದಿಲ್ಲ ಅವರು. ಹೀಗಾಗಿ ಈ ಸಮಾಜ ಪೂರ್ತಿ ಕೆಳಗಿಂದ ಮೇಲಿನವರೆಗೂ ಇದೆ. ಕೊನೆಗೆ ಅಕಸ್ಮಾತ್ ಸೋಷಿಯಲ್ ಸೈನ್ಸ್ ಇದನ್ನು ಸ್ಟಡಿ ಮಾಡ್ಬೇಕನ್ಸುತ್ತೆ, ಜನನೇ ಮುಖ್ಯ ಕಾರಣ ಅನ್ಸುತ್ತೆ. ಜನರಲ್ಲಿ ಬದಲಾವಣೆ ಮತ್ತೆ ಬರೋವರೆಗೂ. ಮೊದಲು ಏನಿತ್ತಂದರೆ ಸೊಸೈಟಿ ನಾವು ಹೆಂಗೆ ವಿಚಾರ ಮಾಡ್ಬೇಕಂದ್ರೆ, ಒಂದು ಐಷಾರಾಮಿ ಮದುವೆ ಮಾಡಬೇಕಂದ್ರೆ ಮೊದಲು 80ರಲ್ಲಿ 90ರಲ್ಲಿ ಜನ ಭಯ ಪಡ್ತಾಯಿದ್ರು, ಸಂಕೋಚ ಪಡ್ತಾಯಿದ್ರು. ನನ್ನಲ್ಲಿರೋ ಈ ಸಂಪತ್ತನ್ನು ಜಗತ್ತಿಗೆ ತೋರಿಸಿ ಜನ ನನ್ನ ಬಗ್ಗೆ ಏನು ಅನ್ಕೋತಾರ ಅಂತೇಳಿ. ಅವಾಗ ತಮ್ಮ ಜ್ಞಾನವನ್ನು ತೋರಿಸೋದು, ತಮ್ಮ ಸೋಷಿಯಲ್ ಕನ್ಸರ್ನ್ ತೋರಿಸೋದು ತುಂಬ ಇಂಪಾರ್ಟೆಂಟ್. ಇತ್ತೀಚೆಗೆ ಏನಾಗ್ತಾ ಇದೆ ಅಂದರೆ, ಜನಾರ್ದನ್ ರೆಡ್ಡಿ ತನ್ನ ಮಗಳಿಗಾಗಿ ಇಷ್ಟು ಸಾವಿರ ಕೋಟಿ ಖರ್ಚು ಮಾಡಿದರು, ಡಿ.ಕೆ. ಶಿವಕುಮಾರ್ ತನ್ನ ಮಗಳ ಮದುವೆಗಾಗಿ ಇಷ್ಟು ಖರ್ಚು ಮಾಡಿದರು, ಅಂಬಾನಿ ತನ್ನ ಮಗನಿಗಾಗಿ ಇಡೀ ಬಾಲಿವುಡ್ಡನ್ನೇ ಕರ್ಕೊಂಡು ಗ್ರೀಸ್ ಹೋದರು. ಇದು ಅಂದರೆ ತನ್ನ ಐಷಾರಾಮಿ ಜೀವನವನ್ನು ತೋರಿಸೋದೇ ತುಂಬ ಇಂಪಾರ್ಟೆಂಟ್ ಆಗಿದೆ. ಅದನ್ನು ಜನ ಎಂಜಾಯ್ ಮಾಡಲಿಕ್ಕೆ ಶುರು ಮಾಡಿಬಿಟ್ಟಿದ್ದಾರೆ. ಫ್ರೀ ಇಂಟರ್ನೆಟ್ ಸಿಕ್ಕಿರೋದ್ರಿಂದ ಎಂಜಾಯ್ ಮಾಡಿ ಸೊಸೈಟಿ ತಳಮಟ್ಟಕ್ಕೂ ತಲುಪಿಬಿಟ್ಟಿದೆ. ಆಮೇಲೆ ಇನ್ನೊಂದು ಇಂಪಾರ್ಟೆಂಟು, ಇಷ್ಟೆಲ್ಲ ಇದ್ದು ಇಷ್ಟು ನಿರುದ್ಯೋಗದ ಮಟ್ಟ ಹೆಚ್ಚಿಗೆ ಆಗಿ, ಇನ್ಫ್ಲೇಷನ್ ರೇಟ್ ಹೆಚ್ಚಿಗೆ ಆಗಿ ಯಾಕೆ ಸೊಸೈಟಿ ರಿಯಾಕ್ಟ್ ಮಾಡ್ತಾ ಇಲ್ಲ? ಇದು ತುಂಬ ಗಂಭೀರವಾದ ಪ್ರಶ್ನೆ ಆಗುತ್ತೆ. ಯಾಕಂದರೆ ಇಷ್ಟರ ಮಟ್ಟಿಗೆ ಕೆಟ್ಟು ಹೋಗ್ಬಿಟ್ಟಿದೆ, ಸರ್ಕಾರ ಕೆಟ್ಟು ಹೋಗಿದ್ದಾವೆ, ಸೊಸೈಟಿ ಸ್ತರದ ಕೆಟ್ಟು ಹೋಗಿದೆ. ಬಟ್ ಯಾಕೆ ಅದರಿಂದ ರಿಯಾಕ್ಷನ್ ಬರ್ತಾ ಇಲ್ಲ ಅಂದರೆ, ಜನ ಅದಕ್ಕಾಗಿ ಒಂದು ನನ್ನ ಫ್ರೆಂಡ್ ಹೇಳಿರೋದು ಇದನ್ನು ಇನ್ನೂ ಡೀಪಾಗಿ ಸ್ಟಡಿ ಮಾಡ್ಬೇಕನ್ಸುತ್ತೆ, ಅಲ್ಟರ್ನೇಟಿವ್ ಎಕನಾಮಿಕ್ಸ್ ಕಂಡುಕೊಂಡಿದ್ದಾನೆ ಅಂತ. ಅಂದರೆ ಬದುಕಿಗೆ ಬೇಕಾಗಿದೆ ಏನೋ ಇದೆ ಅಂತ, ಮನೆಯರ್ಗ ಇದೆಯೋ, ರೋಜ್ಗಾರ್ ಯೋಜನೆ ಇದೆಯೋ, ಅಥವಾ ಫ್ರೀ ಆದ ಅಕ್ಕಿ ಸಿಗುತ್ತೋ, ಇನ್ನೊಂದು ಏನೋ ಸಿಗುತ್ತೋ, ಅದ್ರ ಜೊತೆ ಒಂದು 2-3 ದಿನ ದುಡ್ಡಿದ್ರೆ ಒಂದು 1000 ರೂಪಾಯಿ ಸಿಗುತ್ತೋ, ಅದರಲ್ಲಿ ಬದುಕೋದಂಗೆ ಕಲ್ತ್ಬಿಟ್ಟಿದ್ದಾರೆ. ಅದರಲ್ಲೇ ಸಂತೃಪ್ತರಾಗೋ ಜೀವನ ನಡೆಸ್ಬಿಡ್ತಾ ಇದ್ದಾರೆ. ಈ ಅಲ್ಟರ್ನೇಟಿವ್ ಎಕನಾಮಿಕ್ಸ್ ಏನಿದೆ ಟೋಟಲ್ ದೇಶದ ಅಭಿವೃದ್ಧಿಗೆ
ವಿರುದ್ಧವಾಗಿ ನಡೀತಾ ಇದೆ ಇದು. ಆಮೇಲೆ ಸಮಾಜ ಏನು ಸ್ವಾಸ್ಥ್ಯವಾಗಿರಬೇಕಾಗಿತ್ತು, ಎಲ್ಲರೂ ಕೂಡಿ ಬದುಕಬೇಕನ್ನೋದೊಂದು ನಮ್ಮ ದೇಶದ ಪ್ರಿನ್ಸಿಪಲ್ ಏನಿತ್ತು, ಅದಕ್ಕೆ ದೊಡ್ಡ ಹೊಡೆತ ಬಿದ್ದಿದೆ. ಅದು ನಮ್ಮ ಎಕನಾಮಿಕ್ಸ್ ಮೇಲೂ ತುಂಬ ದೊಡ್ಡ ಹೊಡೆತ ಬೀಳ್ತಾ ಇದೆ. ಮೇನ್ ಮುಖ್ಯವಾಗಿ ಡೆಮೋಕ್ರಸಿ ಅಥವಾ ಸಮಾಜವಾದದ ತತ್ವ ಏನಂದರೆ ಸಾಮಾಜಿಕ ನ್ಯಾಯ. ನಮ್ಮ ಮೊದಲನೇ ಎಲ್ಲ ನಾಯಕರು ಹೇಳ್ತಾ ಇದ್ದಿದ್ದು ಸಾಮಾಜಿಕ ನ್ಯಾಯ ಅಥವಾ ಸಮಾನ ಅವಕಾಶ ಎಲ್ಲರಿಗೂ ಸಿಗಬೇಕಂತ. ಸಮಾನ ಅವಕಾಶ ಸಿಗಬೇಕಂದ್ರೆ ಇತ್ತೀಚೆಗೆ ಒಂದು ಉದಾಹರಣೆ ಹೇಳ್ಬಿಡೋಣ. ಒಂದು ಐತಿಹಾಸಿಕ ಅವಕಾಶ ಸಿಕ್ಕಿತ್ತು ಕಾಂಗ್ರೆಸ್ ಪಕ್ಷಕ್ಕೆ. ರಿಸರ್ವೇಷನ್ ಏನಿತ್ತು, ಒಳ ಮೀಸಲಾತಿ ಕೊಡಬೇಕು SCಗಳಿಗೆ ಅಂತ, ಹಿಂದುಳಿದ ವರ್ಗದವರಿಗೆ, ಶೆಡ್ಯೂಲ್ ಕಾಸ್ಟ್ಗಳಿಗೆ ಒಳ ಮೀಸಲಾತಿ ಕೊಡಬೇಕಂತ. ಅದರಲ್ಲಿ ಎಡಗೈ ಅಂತಿದೆ, ಬಲಗೈ ಇದೆ, ಬಂಜಾರ ಅವರೆಲ್ಲ ಇದ್ದಾರೆ, ಆದಿವಾಸಿಗಳಿದ್ದಾರೆ, ಅವ್ರಿಗೆಲ್ಲನೂ ಹೇಗೆ ಹಂಚೋದು ಅಂತ. ಆ ಐತಿಹಾಸಿಕ ಅವಕಾಶವನ್ನು ಕಾಂಗ್ರೆಸ್ ತಪ್ಪಿಸ್ಕೊಡ್ತು. ಮತ್ತು ಅದರಲ್ಲಿ ಯಾರು ಅಂದರೆ ಹೆಚ್ಚಿನ ಜನಸಂಖ್ಯೆ ಇದ್ದಾರೆ, ಯಾರು ಈಗಾಗಲೇ ರಾಜಕೀಯವಾಗಿ ಅದನ್ನು ಸದುಪಯೋಗ ಪಡಿಸ್ಕೊಂಡಿದ್ದಾರೆ, ರಾಜಕೀಯವಾಗಿ ಪ್ರಬಲರಾಗಿದ್ದಾರೆ, ಅವರಿಗೆ ಮತ್ತೆ ಅದೇ ರೀತಿ 6-6-4ರಲ್ಲಿ ಹಂಚಿಕೆ ಮಾಡ್ಬೋದು. ಈವರೆಗೂ ಅಲೆಮಾರಿಗಳಿದ್ದರು, ಇಡೀ ರಿಸರ್ವೇಷನಿಂದ ವಂಚಿತರಾಗಿದ್ದರು, ಶಿಕ್ಷಣದಿಂದ ವಂಚಿತರಾಗಿದ್ದರು, ಸೊಸೈಟಿಯ ಮುಖ್ಯವಾಹಿನಿಗೆ ಬರಲಿಕ್ಕೆ ಆಗಿರಲಿಲ್ಲ. ಅವರು ಇನ್ನೂ ಹಾಗೇ ಇದ್ದಾರೆ, ಹಾಡಿಯಲ್ಲಿ, ಹಟ್ಟಿಯಲ್ಲಿ ಅಥವಾ ಅಲೆಮಾರಿಗಳಾಗೇ ಇದ್ದಾರೆ. ಅವರಿಗೆ ತಲುಪಬೇಕಾಗಿದ್ದ ರಿಸರ್ವೇಷನನ್ನು ಈಗೂ ಕೊಡಲಿಕ್ಕಾಗಲಿಲ್ಲ. ಹೀಗಾಗಿ ಸಾಮಾಜಿಕ ನ್ಯಾಯ ಅನ್ನೋದು ಕನಸಿನ ಮಾತಾಗಿದೆ, ತುಂಬ ದೂರ ಆಗಿದೆ. ನೀವು ಅಕಸ್ಮಾತ್ ನಮ್ಮ ಬೇಸಿಕ್ ಪ್ರಿನ್ಸಿಪಲ್ಸ್ ಏನದಾವ ಅವನ್ನೆಲ್ಲ ಫಾಲೋ ಮಾಡ್ಕೊಂಡು ಬಂದುಬಿಟ್ರೆ ಸಾಮಾಜಿಕ ನ್ಯಾಯ ಸಿಗುತ್ತೆ. ಬೇಸಿಕ್ ಏನು ಸಿಗಬೇಕು? ಎಲ್ಲರಿಗೂ ಸಮಾನವಾದ ವಿದ್ಯಾರ್ಹತೆ ಸಿಗಬೇಕು, ಎಲ್ಲರಿಗೂ ಸಮಾನವಾದ ಆರೋಗ್ಯದ ಸೌಲಭ್ಯಗಳು ಸಿಗಬೇಕು. ಆ ಸಮಾನ ಅವಕಾಶವನ್ನು ಕೊಟ್ಬಿಟ್ರೆ ನೀವು ತಮ್ಮದೇ ಆದ ಒಂದು ಬದುಕನ್ನು ಕಟ್ಕೊಳ್ಳೋಕೆ ಅವಕಾಶ ಆಗುತ್ತೆ. ಇಲ್ಲಿ ಏನಾಗಿದೆ, ಎಜುಕೇಷನ್ ಎಷ್ಟು ಡಿಫ್ರೆನ್ಸ್ ಆಗಿದೆ ಅಂದರೆ, ಗೌರ್ಮೆಂಟ್ ಸ್ಕೂಲಲ್ಲಿ ಕಲಿಯೋ ಮಗುವಿಗೂ ಒಂದು ಪ್ರೈವೇಟ್ ಸ್ಕೂಲಲ್ಲಿ ಪ್ರಥಮ ಹಂತದಲ್ಲಿ ಕಲಿಯೋ ಮಗುವಿಗೂ, ಪ್ರೈವೇಟ್ ಸ್ಕೂಲಲ್ಲಿ ಮಿಡ್ಲ್ ಸ್ಕೂಲಲ್ಲಿ ಕಲಿಯೋ ಮಗುವಿಗೂ, ಅಥವಾ ಪ್ರೈವೇಟ್ ಸ್ಕೂಲ್ನ ಹೈಯರ್ ಎಂಡ್ ಕಲಿಯೋ ಮಗು, ಅಂದರೆ ಕೋಟಿಗಟ್ಟಲೆ ಫೀಸ್ ಇರೋ ಸ್ಕೂಲ್ಗಳು ಅದಾವೆ ಇವತ್ತು. ಆ ಮಗುವಿಗೂ ತುಂಬ ಅಂತರ ಇದೆ. ಅಲ್ಲಿಂದ ಬರುವ ಪ್ರಾಡಕ್ಟ್ಗಳು ಏನಿರ್ತದಲ್ಲ, ಅಂದರೆ ಎಂಡ್ ಪ್ರಾಡಕ್ಟ್ ಏನಿರುತ್ತೆ, ವಿದ್ಯಾರ್ಥಿ ಅಲ್ಲಿಂದ ಎಜುಕೇಷನ್ ಪಡೆದು ಅವ್ನ ಕಾಂಟ್ಯಾಕ್ಟ್ ಲೆವೆಲು, ಅವನ ಎಕ್ಸ್ಪೋಸರ್ಸು, ಅವನು LKG ಇದ್ದಾಗ ಅವ್ನು ಟ್ಯಾಬಲ್ಲಿ ಆಟ ಆಡ್ತಾನೆ, ಅವ್ನು LKGಯಲ್ಲಿ ಇದ್ದಾಗ ಅವ್ನು ಗೋಲಿಯಲ್ಲಿ ಆಟ ಆಡ್ತಾ ಇರ್ತಾನೆ. ಇವನು ಡಿಗ್ರಿಗೆ ಬಂದಾಗ ಅವ್ನಿಗೆ ಇಂಗ್ಲೀಷ್ ಅನ್ನೋದು ಕಬ್ಬಿಣದ ಕಡಲೆ ಆಗಿರುತ್ತೆ, ಕನ್ನಡ ಬರೋದೇ ಕಷ್ಟಪಟ್ಟು ಕಲ್ತಿರ್ತಾನೆ. ಯಾಕಂದ್ರೆ ಅಲ್ಲಿ ಟೀಚರ್ಸ್ ಇಲ್ಲ, ಇನ್ಫ್ರಾಸ್ಟ್ರಕ್ಚರ್ಸ್ ಇಲ್ಲ, ಅವ್ನು ಕಲಿಯುವ ವಾತಾವರಣ ಇಲ್ಲ. ಇಲ್ಲಿ ಇವನಿಗೆ ಎಲ್ಲವೂ ಇದೆ. ಈ ಮಗುವಿನ ಜೊತೆ ಕಂಪೀಟ್ ಮಾಡ ಅಂತ ಹೇಳಿದ್ರೆ ಹೇಗೆ ಸಾಧ್ಯ? ಇಲ್ಲಿ ಒಂದು ಸಮಾನವಾದ ಅವಕಾಶವನ್ನೇ ನಾವು ಕೊಡ್ತಾರೆ. ಏನು ಅಮೇರಿಕಾ ಅಥವಾ ಇಂಥ ದೇಶಗಳದಾವೆ, SLC ಅಥವಾ 12th ಫ್ರೀ ಎಜುಕೇಷನ್ ಫಾರ್ ಎವ್ರಿಬಡಿ. ಅಂದರೆ ಎಲ್ಲರಿಗೂ ಸಮಾನವಾದ ಅವಕಾಶ, ಸಮಾನ ಎಜುಕೇಷನ್ ಸಿಗಬೇಕು, ಎಲ್ಲರಿಗೂ ಸೇಮ್ ಸಿಲೆಬಸ್ ಇರಬೇಕು, ಸೇಮ್ ಸಿಸ್ಟಮ್ ಇರಬೇಕು. ನೀವು ಸಾಮಾಜಿಕ ಯಾವುದೇ ಸ್ತರದಿಂದ ಆದರೂ ಬರ್ರಿ, ಎಟ್ಲೀಸ್ಟ್ ಒಂದು ಸೇಮ್ ಎಜುಕೇಷನ್ ಸಿಸ್ಟಮ್, ಒಂದು ಸಮಾನ ಅವಕಾಶವನ್ನು ಕೊಟ್ಟರೆ ಅಂದರೆ ಅವರಿಂದ ಪ್ರತಿಭೆ ಬರಲಿಕ್ಕೆ ಸಾಧ್ಯ. ಇಲ್ಲದೆ ಹೋದ್ರೆ ಎಲ್ಲೇ ಒಬ್ಬ ಅಂಬೇಡ್ಕರ್, ಎಲ್ಲೇ ಒಬ್ಬರು ತೇಲ್ತುಂಬಿ, ಯಾರೋ ಒಬ್ಬರು ಕಷ್ಟಪಟ್ಟು ಬರಬೇಕಾಗತ್ತೆ ಹೊರತು ಬೇರೆ ರೀತಿ ಬರಲಿಕ್ಕಾಗಲ್ಲ. ಆಮೇಲೆ ಇನ್ನೊಂದು ಇಂಪಾರ್ಟೆಂಟ್ ನಾವು ಮರಿತಾ ಇದ್ದೀವಿ, ಸೋಷಿಯಲ್ ಕ್ಯಾಪಿಟಲ್. ನಾವು ತುಂಬ ಸರಳವಾಗಿ ಮಾತಾಡ್ತೀವಿ, ಏನಪ್ಪ ನಿಮಗೆಲ್ಲ ಅವಕಾಶ ಇದೆ, ಬರೋದು ಹೇಗೆ ಅಂತ. ಒಬ್ಬ ದಲಿತ ಹುಡುಗ ಡಿಗ್ರಿ ಮಾಡೋದಕ್ಕೂ, ಒಬ್ಬ ನಿರುದ್ಯೋಗ ಆಗೋದಕ್ಕೂ, ಅಥವಾ ಮೇಲ್ಜಾತಿಯ ಒಬ್ಬ ಹುಡುಗ ನಿರುದ್ಯೋಗ ಆಗೋದು, ಡಿಗ್ರಿ ಮಾಡಿ ನಿರುದ್ಯೋಗ ಆಗೋದಕ್ಕೂ ಭಾಳ ಡಿಫ್ರೆನ್ಸ್ ಇದೆ. ಆ ಸೋಷಿಯಲ್ ಕ್ಯಾಪಿಟಲ್ ಅವನ ಜೊತೆಗೆ ಬರುತ್ತೆ. ಆ ಸೋಷಿಯಲ್ ಕ್ಯಾಪಿಟಲ್ ಹೇಗೆ, ಒಬ್ಬ ಅಕಸ್ಮಾತ್ ಅವನು ಬ್ರಾಹ್ಮಣನಾಗಿದ್ದರೆ ಅವನು ಯಾವುದೋ ಒಂದು ದೇವಸ್ಥಾನದಲ್ಲಿ ಪೂಜಾರಿಯಾಗಿನೂ ಆರಾಮ ಗೌರವಯುತ ಬದುಕೇ ನಡೆಸ್ಬೋದು. ಅದು ದಲಿತಗೆ ಆ ದೇವಸ್ಥಾನಕ್ಕೆ ಒಳಗೆ ಹೋಗೋ ಅವಕಾಶನೇ ಇಲ್ಲ ಇವತ್ತು ಎಷ್ಟೋ ಊರುಗಳಲ್ಲಿ. ಈ ಸೋಷಿಯಲ್ ಕ್ಯಾಪಿಟಲನ್ನು ನಾವು ಮರೆತು ಎಲ್ಲವೂ ಸಮಾನವಾಗಿದೆ, ನಾವೆಲ್ಲ ಕೊಡ್ತಾ ಇದ್ದೀವಿ ಅಂತ, ಈ ಜಾತೀಯತೆ ಯಾಕಿಲ್ಲ ದೇಶದಲ್ಲಿ ಇಲ್ವೇ ಇಲ್ಲ ಅಂತ ಹೇಳಿ ಮಾತಾಡ್ತಾ ಹೋದರೆ ಆ ಸಾಮಾಜಿಕ ನ್ಯಾಯ ಸಿಗ್ಲಿಕ್ಕೆ ಸಾಧ್ಯನೇ ಇಲ್ಲ. ನಮ್ಮ ದೇಶದ ಪ್ರತಿಯೊಂದು ಕಣದಲ್ಲೂ ಜಾತೀಯತೆ ಡಿಫ್ರೆನ್ಸ್ ತುಂಬಿಬಿಟ್ಟಿದೆ. ಅದು ನೌಕರಸ್ಥರಲ್ಲಿ ನೋಡ್ಬೋದು, ರಾಜಕಾರಣಿಗಳಲ್ಲಿ ನೋಡ್ಬೋದು, ಅಥವಾ ವೋಟಿಂಗಲ್ಲಿ ಪ್ಯಾಟರ್ನಲ್ಲಿ ನೋಡ್ಬೋದು. ಅವನು ಜಾತಿಯವನು ಇದಾನ ಅನ್ನೋ ಕಾರಣಕ್ಕಾಗಿ ಅವನು ನಿಜವಾಗ್ಲೂ ಸಾಮಾಜಿಕ ಕಳಕಳಿಯಲ್ಲಿದ್ದಾವನೋ ಅಥವಾ ಸಾಮಾಜಿಕನ ಒಳ್ಳೇದು ಮಾಡ್ತಾನಂದು ಏನೂ ನೋಡಲ್ಲ. ಅವ್ನು ಜಾತಿಯವನು ಇದಾನ ಅನ್ನೋ ಕಾರಣಕ್ಕಾಗಿ ಕಣ್ಣು ಮುಚ್ಚಿ ಓಟ್ ಹಾಕೋ ಜನನೂ ಇದ್ದಾರೆ. ಅದೇ ರೀತಿ ತಮ್ಮ ಜಾತಿಯವ್ರನ್ನ ಅದ ಕಾರಣಕ್ಕಾಗಿ ಅಧಿಕಾರಿಗಾಗಿ ಟ್ರಾನ್ಸ್ಫರ್ ಮಾಡೋದು, ಅವನು ಅಧಿಕಾರ ಕೊಡೋದು, ಈ ಎಲ್ಲ ಸಿಸ್ಟಮ್ಗಳು ಇರೋದ್ರಿಂದ, ಜಾತೀಯತೆ ಅಷ್ಟು ತುಂಬಿರೋದ್ರಿಂದ ಸಾಮಾಜಿಕ ನ್ಯಾಯ ಅಷ್ಟು ಈಸಿಯಾಗಿ ಬರಲಿಕ್ಕೆ ಸಾಧ್ಯ ಇಲ್ಲ. ಇದನ್ನು ನಾವು ಸೊಸೈಟಿ ಸತತವಾಗಿ ಎಚ್ಚರಗೊಂಡು ಸತತವಾಗಿ ಪ್ರೆಷರ್ ಹಾಕ್ತವ ಮೂಲಕ ಈ ಸಿಸ್ಟಮನ್ನು ಸರಿಯಾಗಿ ನೋಡ್ಕೋಬೇಕು. ಅದಕ್ಕೆ ಏನು ನಮ್ಮ ಇನ್ಸ್ಟಿಟ್ಯೂಷನ್ಗಳು ಇದ್ವಲ್ಲ, ಆ ಎಲ್ಲ ಇನ್ಸ್ಟಿಟ್ಯೂಷನ್ಗಳು ಸರಿಯಾದ ರೀತಿಯಲ್ಲಿ ಕಾರ್ಯನಿರ್ವಹಿಸುವಂತ ಮಾಡಬೇಕು. ಆದರೆ ಇತ್ತೀಚೆಗೆ ನಾವು ನೋಡ್ತಾ ಇದ್ದೀವಿ, ನಮ್ಮ ಯಾವ ಇನ್ಸ್ಟಿಟ್ಯೂಟ್ಗಳು, ರಿಸರ್ವ್ ಬ್ಯಾಂಕ್ ಇರ್ಬೋದು, ಜುಡಿಷಿಯಲ್ ಸಿಸ್ಟಮ್ ಇರ್ಬೋದು, ಅಥವಾ ಇಲೆಕ್ಷನ್ ಕಮಿಷನ್ ಇರ್ಬೋದು, ಅಥವಾ ಮೊದಲೇನು ವಿನೋದ್ ರಾಯ್ ಅವರು ಕೊಟ್ಟ ರಿಪೋರ್ಟಿಂದ UPA ಗೌರ್ಮೆಂಟ್ ಹೋಯಿತು, CAG ರಿಪೋರ್ಟ್. ಈಗ ಎಲ್ಲಿ ಲಾಸ್ಟ್ 10 ವರ್ಷದಿಂದ CAG ರಿಪೋರ್ಟೇ ಬಂದಿಲ್ಲ, ನಮಗೆ ಎಲ್ಲಿ ಕಾಣಿಸ್ತಾನೆ ಇಲ್ಲ. ಅಂದರೆ ಈ ಎಲ್ಲ ಇನ್ಸ್ಟಿಟ್ಯೂಷನ್ಗಳನ್ನು ನಾವು ಕೆಲವರು ಕಪಿಮುಷ್ಟಿ ಕೊಟ್ಟುಬಿಟ್ಟಿದ್ದೇವೆ. ಆ ಇನ್ಸ್ಟಿಟ್ಯೂಷನ್ಗಳು ಮತ್ತೆ ಸರಿಯಾದ ರೀತಿ ವರ್ಕ್ ಮಾಡೋ ಹಾಗೆ ನಾವು ಮಾಡಿದರೆ ಸ್ವಲ್ಪ ಮಟ್ಟಿಗಾದರೂ ಒಂದು ಸಾಮಾಜಿಕ ನ್ಯಾಯದ ಹತ್ತಿರ ಹೋಗ್ಬೋದು.